ಕರಿಸ್ಮ್ಯಾಟಿಕಲ್ಲಿ ಇದೊಂದು ಮೂಡ್ತನ ಇದೆ. ಮದುವೆ ಆಗಿಲ್ಲ ಅಂದರೆ ನಿನಗೆ ಶಾಪ ಇದೆ, ಅದಕ್ಕೆ ನಿನಗಿನ್ನೂ ಮದುವೆನೇ ಆಗಿಲ್ಲ. ಮಕ್ಕಳಾಗಿಲ್ಲ ಅಂದರೆ ಏನೋ ನಿಂಗೆ ಶಾಪ ಇದೆ, ಅದಕ್ಕೆ ಮಕ್ಕಳೇ ಆಗಿಲ್ಲ. ಏನೋ ಒಂದು ಕಾಯಿಲೆ ಬಂದರೆ ಏನೋ ಒಂದು ಶಾಪ ಇದೆ, ಆ ಕಾಯಿಲೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಪ್ರಾರ್ಥನೆ ಮಾಡಿದರೆ ಎಲ್ರದ್ದು ಕಾಯಿಲೆ ಹೋಗ್ತಾ ಇದೆ, ನಿಂದು ಮಾತ್ರ ಯಾಕೆ ಹೋಗ್ತಾ? ಶಾಪ, ದೇವರ ಶಾಪ. ಸೊ ಎಲ್ರಿಗೂ ಮನೆ ಕಟ್ಟೆ ಆಗಿದೆ, ಹಿಂದಿಂದು ಮನೆ ಆಗ್ತಾ ಇಲ್ಲ. ಯಾಕಾಗಿದೆ? ದೇವ್ರ ಶಾಪ ಇದ್ರೆ ಮನೆ ಕಟ್ಟಕ್ಕಾಗಲ್ಲ. ಎಲ್ರಿಗೂ ಒಳ್ಳೆ ಜಾಬ್ ಸಿಗ್ತಾ ಇದೆ, ನಿನಗೆ ಯಾಕೆ ಆಗ್ತಾ ಇಲ್ಲ? ಶಾಪ. ಈ ರೀತಿಯ ಹುಚ್ಚುತನ, ಮೂರ್ಖತನ ಕರಿಸ್ಮ್ಯಾಟಿಕ್ ಪ್ರಪಂಚದಲ್ಲಿ ಅನೇಕ ಧ್ಯಾನ ಕೇಂದ್ರಗಳಲ್ಲಿ, ಬೋಧನೆಗಳಲ್ಲಿ, ಇವತ್ತು ಸಭೆಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಇದು ಹೆಚ್ಚಿದೆ. ಮೋಸ ಹೋಗಬೇಡಿ, ಯಾರಿಗೂ ಯಾರನ್ನೂ ಕಂಪೇರ್ ಮಾಡಬೇಡಿ. ನಿಮಗೆ ಯಾರಿಗಾದರೂ ನಿಮ್ಮನ್ನು ಕಂಪೇರ್ ಮಾಡಬೇಕು ಅನಿಸಿದರೆ ಒಬ್ಬರಿದ್ದಾರೆ, ಅವ್ರಿಗೆ ಮಾತ್ರ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಯೇಸು ಕ್ರಿಸ್ತರು ಪರ್ಫೆಕ್ಟ್ ಆಗಿರೋರು ಒಬ್ಬರೇ. ಅವರಿಗೆ ನಿಮ್ಮ ಲೈಫನ್ನ ಕಂಪೇರ್ ಮಾಡಿ ನೋಡಿ, ಏನೆಲ್ಲ ಟ್ಯೂನ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು ಮಾಡ್ಕೋಬೇಡಿ. ಬೇರೆ ಅಕ್ಕಪಕ್ಕದಲ್ಲಿದ್ದು ಯಾರಿಗೂ ನಿಮ್ಮ ಲೈಫನ್ನ ಕಂಪೇರ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಕೆಲವು ಟೈಮ್ ಅವ್ರಿಗಿಂತ ನೀವು ಬೆಟ್ರ್ ಇರ್ಬೋದು, ಅವ್ರಿಗಿಂತ ನೀವು ವರ್ಸ್ಟ್ ಇರ್ಬೋದು. ನೀವು ಬೆಟ್ರ್ ಆಗಿದ್ದರೆ ನಿಮ್ಗೆ ಅಹಂಕಾರ ಬರುತ್ತೆ, ವರ್ಸ್ಟ್ ಆದರೆ ಹೊಟ್ಟೆ ಕಿಚ್ಚು ಬರುತ್ತೆ. ಕರೆಕ್ಟಾ? ಕರೆಕ್ಟಾ? ನೀವು ಕಂಪೇರ್ ಮಾಡುವಾಗ ಇಬ್ಬರು ಸ್ಟೂಡೆಂಟ್ ಇದ್ದಾರೆ, ಇಬ್ಬರು ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ನಿನಗಿಂತ ಚೆನ್ನಾಗಿ ಅವನು ಓದಿ ಪರೀಕ್ಷೆನಲ್ಲಿ ಬರೆದು ಪಾಸ್ ಆದರೆ ನಿನಗೆ ಅವನ ಮೇಲೆ ಏನು ಪ್ರೀತಿ ಬರುತ್ತಾ, ಹೊಟ್ಟೆ ಕಿಚ್ಚು ಬರುತ್ತಾ? ಹೊಟ್ಟೆ ಕಿಚ್ಚು ಬರುತ್ತೆ. ಒಂದು ವೇಳೆ ಕಂಪೇರ್ ಮಾಡುವಾಗ ಅವನಕ್ಕಿಂತ ನೀನೇ ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಓದ್ತಾ ಇದೆಯಾ, ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿದ್ಯಾ ಅಂದರೆ ನಿನಗೇನು ಬರ್ಬೋದು? ಅವನಕ್ಕಿಂತ ನಾನು ಅಹಂಕಾರ ಬರ್ಬೋದು. ಇದೆರಡು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ.